You do it? Okay? Hey, shoulder, knee, chin. Hey, shoulder, knee, toe. Hey, cheeks. Hey, cheeks. Shoulder. Hey, you got fast side up. Hey, shoulder, cheeks. Hey, shoulder, cheeks. Shoulder, cheeks. Supplementary level failure. Okay. What was the logic? ಇವಾಗ ನಾನು ಒಂದು ಸಿಂಪಲ್ ಎಕ್ಸರ್ಸೈಸ್ ಆಕ್ಟಿವಿಟಿನೂ ಅಲ್ಲ ಅದು ಒಂದು ಸಿಂಪಲ್ ಎಕ್ಸರ್ಸೈಸ್ ಅಲ್ವಾ ಆಸ್ ಆಡಿಯನ್ಸ್ ನೀವೇನು ಕಂಡುಹಿಡಿದ್ರಿ ಅದನ್ನೇ ಹೇಳ್ತಾ ಇರೋದು ಅಬ್ಸರ್ವ್ ಮಾಡಿದ್ರಿ ಏನ್ ಮಾಡಿದ್ರಿ ಅಂತ ಏನ್ ಅಬ್ಸರ್ವ್ ಮಾಡಿದ್ರಿ ಚೀಸಾ ಚಿನ್ ಚೀಕ್ಸ್ ಆಮೇಲೆ ಅಷ್ಟೇ ಹೆಡ್ ಶೋಲ್ಡರ್ ಟು ಅದು ನಾನೇ ಕಂಡುಹಿಡಿದು ಏನ್ ಕಂಡುಹಿಡಿದ್ರಿ ಅದನ್ನ ಹೇಳಿ actions. Okay. ಅದಕ್ಕೆ ಎಕ್ಸರ್ಸೈಸ್ ಮಾಡಿಸ್ತಾ ಇರೋದು. Okay, what was my instruction? What? ಏನು? Follow me. ಇದೇನಿದು? ಇದನ್ನ ಏನು? ಚಿನ್ನ ಅಲ್ವಾ? ಮತ್ತೆ ಚಿಕ್ಸ್ ಅಂತ ಹೇಳ್ತಾ ಕನ್ಫ್ಯೂಸ್ ಆಗೋಯ್ತಾ? ಹ್ಯೂಮನ್ ಆರ್ಟ್ ಚೇಂಜ್ ಆಗೋಯ್ತು ಅಂತ? ವೇರ್ ಇಸ್ ಚಿಕ್? ಚಿಕ್ಸ್ ಎಲ್ಲಿದೆ? ಬಟ್ ನಾನೇನು ತೋರಿಸಿದ್ದು ಹೋಗಿ ಫಸ್ಟ್ ರೌಂಡ್ ಓಕೆ ಸೆಕೆಂಡ್ ರೌಂಡ್ ಗ್ಯಾಪ್ ಬಂತು ಸ್ವಲ್ಪ ರಿಯಲೈಸ್ ಆಗಿರುತ್ತೆ ಸೆಕೆಂಡ್ ರೌಂಡ್ ಏನಾದ್ರು ಕ್ಲಿಯರ್ ಮಾಡ್ತಾರೆ ಅಂದರೆ ಸೆಕೆಂಡ್ ರೌಂಡ್ ಹೋಗಿ ನಾವು ಹಿಂಗೆ ಸರ್ ನಮ್ಮ ಚಿಕ್ಸ್ ಇಲ್ಲೇ ಇರೋದು ನಾವು ವಾಟ್ ಯು ಅಂಡರ್ಸ್ಟ್ಯಾಂಡ್ ಏನು ವರ್ಡ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಕರೆಕ್ಟ್ ಬಟ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂದರೆ ಬಾಡಿ ಲ್ಯಾಂಗ್ವೇಜ್ ಈಗ ಅವ್ರು ಏನು ಅಬ್ಸರ್ವ್ ಮಾಡಿದ್ರು ನನ್ನ ಬಾಡಿ ಲ್ಯಾಂಗ್ವೇಜ್ ಸ್ಟ್ರಾಂಗ್ ಇರ್ತಿದ್ದಿಲ್ಲ ಆಕ್ಷನ್ಸ್ ಮೇಲೆ ಮಾತ್ರ ಗಮನ ಕೊಟ್ಟರು ಐ ಡಿ ನಾಟ್ ಸೇ ದಟ್ ಡು ನಾಟ್ ಫಾಲೋ ಮೈ ವರ್ಡ್ಸ್ ಫಾಲೋ ಮೀ ತಂದೆ ಅಷ್ಟೇ ಕರೆಕ್ಟಾ ಅವ್ರು ಕೇಳ್ಬೇಕಾಗಿತ್ತು ಶುಡ್ ಐ ಫಾಲೋ ಯುವರ್ ವರ್ಡ್ಸ್ ಆರ್ ಶುಡ್ ಐ ಫಾಲೋ ಯುವರ್ ಆಕ್ಷನ್ಸ್ ಫಸ್ಟ್ ಆಫ್ ಆಲ್ ತಪ್ಪಲ್ಲೇ ಹೋಯ್ತು ಫಸ್ಟ್ ಆಫ್ ಆಲ್ ಸೆಕೆಂಡ್ಲಿ ಅವ್ರಿಗೆ ಗೊತ್ತು ಇದು ಚೀಕ್ಸ್ ಅಲ್ಲ ಚಿನ್ ಚೀಕ್ಸ್ ಎಲ್ಲಿದೆ ಆದರೂ ಗೊತ್ತಿದ್ರು they made a mistake. Why? Because your brain is trained like that. ನಿಮ್ಮ ಬ್ರೈನ್ ಸ್ಟ್ರಕ್ಚರು ರಿಸೀವರ್ ಗೊತ್ತಿರುತ್ತೆ ಬೈನರಿ ಅಂತ ಒಂದಿರುತ್ತೆ ಬೈನರಿ ಅಂದರೆ 1 2 ಅಷ್ಟೇ ಈಗ ನಾವೇನು ಹೇಳಿದ್ರೆ 1 2 3 ಅಂತ ಅಂದರೆ 3 ಸಡನ್ ಬ್ರೈನ್ಗೆ ಹೋಗ್ತಾ ಇಲ್ಲ ನನಗೆ 3 ಬೇಡ ನಾನು 1 2ನೇ ಮಾಡ್ತೀನಿ 6 ಚಿಹ್ನೆ ಮಾಡ್ತೀನಿ ಸೊ ದಟ್ ಈಸ್ ವೈ ನೀವು ಯಾವುದೇ ಹೊಸ ವಿದ್ಯೆ ಹೊಸ ಸ್ಕಿಲ್ ಏನಾದ್ರು ಕಲಿಬೇಕಂದ್ರೆ ಫಸ್ಟ್ ಟೈಮ್ ಕಷ್ಟ ಆಗುತ್ತೆ ಗೊತ್ತಾ ಬಿಕಾಸ್ ಯುವರ್ ಬ್ರೈನ್ ವಿಲ್ ನಾಟ್ ರಿಸೀವ್ ಇಟ್ ಕನ್ಸಿಸ್ಟೆನ್ಸಿ ಅಂತ ಒಂದಿದೆ ಒಂದೇ ಸ್ಕಿಲ್ನ ಒಂದು 10 ಸತಿ 15 ಸತಿ ಥರ ಪ್ರಾಕ್ಟೀಸ್ ಮಾಡಿದ್ರೆ ದಟ್ ಬಿಕಮ್ಸ್ ಸ್ಕಿಲ್ ಇನಿಷಿಯಲಿ ಏನಾಗುತ್ತೆ ನಿಮ್ಗೆ ಹೊಸ ಸ್ಕಿಲ್ ಅಥವಾ ಹೊಸ ಓದು ಏನಾದ್ರು ಬಂದಾಗ ನಿಮ್ಗೆ ಬ್ರೈನ್ ಅಕ್ಸೆಪ್ಟೆನ್ಸ್ ಆಗಲ್ಲ ಆ್ಯಂಡ್ ದಟ್ ಈಸ್ ವೈ ಲಿಸನಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಕ್ಕೆ ಅಂದರೆ ನಾನು ಹೇಳೋದು ನಿಮಗೆ ನೀವು ಕೇಳಿಸ್ಕೊತೀರಾ ಬಟ್ ಕೇಳಿಸ್ಕೊಳ್ಳೋದ್ರಲ್ಲಿ ಎಷ್ಟು ಅರ್ಥ ಆಗುತ್ತೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಅರ್ಥ ಆಗೋದಕ್ಕೆ ಲಿಸನಿಂಗ್ ಅನ್ನೋದು ಕೇಳಿಸ್ಕೊಳ್ಳೋದಕ್ಕೆ ಲಿಸನಿಂಗ್ ಅಲ್ಲ ಲಿಸನಿಂಗ್ ಇಸ್ ಟು ಅಂಡರ್ಸ್ಟ್ಯಾಂಡ್ ಹಿಯರಿಂಗ್ ಇಸ್ ಟು ಲಿಸನ್ ಅಂದ್ರೆ ಹಿಯರಿಂಗ್ ಅಂದ್ರೆ ನಾನು ಮಾತಾಡ್ತಾರೆ ನೀವು ಕೇಳಿಸ್ಕೊತೀರಾ ಊಟ ಟೈಮ್ ಆಗಿದ ತಕ್ಷಣ ಆಯಿತು ಊಟದ ಬಗ್ಗೆ ಗಮನ ನೆಕ್ಸ್ಟ್ ಸೆಷನ್ ಬಂದಿದ ತಕ್ಷಣ ಅವ್ನು ಏನು ಹೇಳಿದ ಅವನು ಮಾಡ್ತಾ ಹೋಗ್ತೀವಿ ಅಷ್ಟೇ ಬಿಕಾಸ್ ರೆಸಿಪ್ರೋಕೇಟ್ ಆಗಲ್ಲ ಆಯ್ತಾ ಒಂದು ಎಕ್ಸಾಂಪಲ್ ವಿಲ್ ಟೆಸ್ಟ್ ಮೋರ್ ನಾನು ಇವಾಗ ಸಿಂಪಲ್ ಕ್ವಶನ್ಸ್ ಕೇಳ್ತೀನಿ ಆಯ್ತಾ ಜನರಲ್ ನಾಲೆಜ್ ಅಲ್ಲ ಡೋಂಟ್ ವರಿ ಸಿಂಪಲ್ ಕ್ವಶನ್ಸ್ ಇಂಡಿವಿಜುವಲಿ ಕೇಳ್ತೀನಿ ರ್ಯಾಂಡಮ್ಲಿ ಯಾರು ಬೇಕಾದ್ರೂ ಕೇಳ್ಬೋದು ಕ್ವಿಕ್ ಆಗಿ ಆನ್ಸರ್ ಮಾಡಬೇಕು ಯು ಹ್ಯಾವ್ ಟು ಜಸ್ಟ್ ಸ್ಪಾಂಟೇನಿಯಸ್ಲಿ ಆನ್ಸರ್ ಆಯ್ತಾ ಸ್ಪಾಂಟೇನಿಯಸ್ಲಿ ಆನ್ಸರ್ ಚೂಸ್ ಅ ನಂಬರ್ ಬಿಟ್ವೀನ್ 1 and 10 ಚೂಸ್ ಅ ನಂಬರ್ ಬಿಟ್ವೀನ್ 1 and 10 ಹೇಳ್ರಿ ಯಾರು ಆ ನಂಬರಲ್ಲಿ choose a number between 1 and 10 6 8 11 20 9 7 ಸರ್ ತಲಾ ಬರೋದು ಸರ್
ಹೇಳಿಲ್ಲ, 1 ಮತ್ತು 10. ಅದಕ್ಕೆ ಕನ್ನಡದಲ್ಲಿ ಹೇಳಿಲ್ಲ. ಬಿಕಾಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಎಂಪ್ಲಾಯಬಿಲಿಟಿ ಹೋದಾಗ ಸಿಂಪಲ್ ಇಂಗ್ಲಿಷ್ ಸೆಂಟೆನ್ಸ್ ಮಿಸ್ಅಂಡರ್ಸ್ಟೂಡ್ ಆದ್ರೆ ನಿಮ್ಮ ಎಂಟೈರ್ ಮೀನಿಂಗ್ ಚೇಂಜ್ ಆಗೋಗುತ್ತೆ. ಸೊ ಇಲ್ಲಿ ಏನಾಯ್ತು, ಕಮ್ಯುನಿಕೇಶನ್ ಕರೆಕ್ಟ್ ಆಗಿದೆ. ಡಿಡ್ ಐ ಕಮ್ಯುನಿಕೇಟ್ ಕರೆಕ್ಟ್ಲಿ? ಕಮ್ಯುನಿಕೇಶನ್ ಕರೆಕ್ಟ್ ಆಗಿ ಮಾಡಿದೆ. ಸೆಂಟೆನ್ಸ್ ಕರೆಕ್ಟ್ ಆಗಿದೆಯಾ? ಸೆಂಟೆನ್ಸ್ ಕರೆಕ್ಟ್ ಆಗಿದೆ. ಗ್ರಾಮರ್ ಕರೆಕ್ಟ್ ಆಗಿದೆಯಾ? ಗ್ರಾಮರ್ ಕರೆಕ್ಟ್ ಆಗಿದೆ. ಇಲ್ಲಿ ಯಾರು ತಪ್ಪಾಯ್ತು? ಲಿಸನಿಂಗ್, ಕೇಳಿಸ್ಕೊಂಡಿದ್ದ ರೀತಿ. ಫಾಸ್ಟ್ ಕಮ್ಯುನಿಕೇಶನ್ ಅಲ್ಲ, ನಿಮ್ಗೆ ರೆಸಿಪ್ರೋಕೇಟ್ ಆಗಲಿಲ್ಲ, ತಲೆಗೆ ಹೋಗಲಿಲ್ಲ ಅದು. ಅಲ್ಲಿ ನಿಮ್ಗೆ ಸ್ಪೆಷಲ್ ಚಿಲ್ಡ್ರನ್ ಅಲ್ಲ 20 ಸೂಪರ್, ಪಾಪ ಟೆನ್ಷನ್ ಜಾಸ್ತಿ ಇಟ್ಬಿಟ್ಟು. ಬಟ್ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ನಿಮ್ಮ ಎಂಪ್ಲಾಯಬಿಲಿಟಿನಲ್ಲಿ. ದಿಸ್ ಇಸ್ ವಾಟ್ ಹ್ಯಾಪನ್ಸ್, ಯು ಆರ್ ಆಲ್ವೇಸ್ ಅಂಡರ್ ಟೈಮ್, ಟರ್ನ್ ಅರೌಂಡ್ ಟೈಮ್ ಅಂತ ಅಂತೀವಿ. ಯು ಹ್ಯಾವ್ ಟು ರೆಸಿಪ್ರೋಕೇಟ್. ಇಮಿಡಿಯೇಟ್ ಕಾನ್ವರ್ಸೇಷನ್ಸ್, ಡೈರೆಕ್ಟ್ ಕಾನ್ವರ್ಸೇಷನ್ಸ್ ಆಗುತ್ತಲ್ಲ, ಯು ಹ್ಯಾವ್ ಟು ಇಮಿಡಿಯೇಟ್ಲಿ ರೆಸ್ಪಾಂಡ್. ರೆಸ್ಪಾಂಡ್ ಅಂದ್ರೆ ಏನು? ಅನುವಾದ ಕೇಳಿಲ್ಲ, ರೆಸ್ಪಾಂಡ್ ಅಂದ್ರೆ ಏನು ಅಂತ ಕೇಳಿದ್ರು. ಹಲೋ ರಕ್ಷಕ್, ಇದೆಲ್ಲ ಎಕ್ಸಾಮ್ ಪಾಪ ಗಾಬರಿ ಆಗ್ತದೆ. See, this is what you have to understand, the thin difference between react and respond. See, ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ಎಷ್ಟೇ ಸ್ಟ್ರಾಂಗ್ ವರ್ಡ್ಸ್ ಯೂಸ್ ಮಾಡಿದ್ರು ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಇಟ್ ಶುಡ್ ಸಿಂಪಲ್ ಆ್ಯಂಡ್ ಕಾಂಟೆಕ್ಸ್ಟ್ ಬೇಸ್ಡ್ ಅಷ್ಟೇ. ಸಿಂಪಲ್ ಆ್ಯಂಡ್ ಕಾಂಟೆಕ್ಸ್ಟ್ ಬೇಸ್ಡ್ ವಿಚ್ ಶುಡ್ ಬಿ ಅಂಡರ್ಸ್ಟುಡ್ ಬೈ ದ ಅದರ್ ಪರ್ಸನ್. ಅಂದರೆ ನಾನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕರೆಕ್ಟಾಗಿ ಅವ್ರಿಗೆ ಅರ್ಥ ಆಗೋ ಭಾಷೆನಲ್ಲಿ ಹೇಳ್ತಾ ಇದ್ದೀನಿ. ಭಾಷೆ ಅಂದರೆ ನಾನು ಬೇರೆ ಭಾಷೆ ಇಲ್ಲ ಅಂತಲ್ಲ, ಯೂಸ್ ಮಾಡೋ ಭಾಷೆನೇ ಅವ್ರಿಗೆ ಹೇಳೋ ರೀತಿ ಅರ್ಥ ಆಗೋಷ್ಟು ರೀತಿ ಆಗತ್ತಾ ಇಲ್ವಾ ಅನ್ನೋದು ಒಂದು ಸಿಂಪಲ್ ಎಕ್ಸಾಂಪಲ್. ಎಷ್ಟು ಓಕೆ, ವಿಲ್ ಗೋ ವಿತ್ ಅನ್ ಎಕ್ಸಾಂಪಲ್. ಆಯ್ತಾ, ಮನೆ ಎಕ್ಸಾಂಪಲ್ ತಗೊಳ್ಳೋಣ. ಹೇಗೆ ಕಮ್ಯುನಿಕೇಶನ್ ಮತ್ತು ಲಿಸ್ನಿಂಗ್ ಅಲ್ಲಿ ಸ್ವಲ್ಪ ಫ್ರಿಕ್ಷನ್ ಆಗುತ್ತೆ ಅಂತ. ಎಷ್ಟು ಜನಕ್ಕೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಇಲ್ಲ? ಇಷ್ಟ ಇದೆ ಅಲ್ಲ, ಇಷ್ಟ ಇಲ್ಲ. ಖಂಡಿತ ನನಗೂ ಇಷ್ಟ ಇಲ್ಲ. ಆಯ್ತಾ, ಈಗ ಎಕ್ಸಾಂಪಲ್, ಇವತ್ತು ಸೆಷನ್ ಮುಗಿಸ್ಕೊಂಡು ಹೋಗಿರ್ತೀವಿ, ಹೊಟ್ಟೆ ಸಿಗ್ತದೆ ಮಾಡ್ಕೊಂಡ ತಕ್ಷಣ ಉಪ್ಪಿಟ್ಟು, ಯಾಕಂದ್ರೆ ಬೇಗ ಮಾಡಿಬಿಡ್ತಾರೆ. ಫಸ್ಟ್ ಆಫ್ ಆಲ್ ನಮ್ಗೆ ಉಪ್ಪಿಟ್ಟು ಕಷ್ಟ ಇಲ್ಲ. ಅದನ್ನ ನೋಡಿದ ತಕ್ಷಣ ಏನಾಗುತ್ತೆ, ರಿಯಾಕ್ಷನ್ ಬರಲ್ಲ, ಅಲ್ಲ ರೆಸ್ಪಾನ್ಸ್ ಬರಲ್ಲ, ರಿಯಾಕ್ಷನ್ ಬರುತ್ತೆ. ಉಪ್ಪಿಟ್ಟು ಕರೆಕ್ಟಾ? ಕರೆಕ್ಟ್. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ನೀವು ಕಾಲೇಜಿಗೆ ಬೇಗ ಟೈಮ್ ಆಗ್ತಾ ಇರುತ್ತೆ, ನೀವು ಏನಮ್ಮ ಸ್ಪೆಷಲ್ ತಿಂಡಿ ಉಪ್ಪಿಟ್ಟು ಅಂತ ಹೇಳ್ತಾರೆ. ಯಾಕೆ ಉಪ್ಪಿಟ್ಟು ಅಂತ ಹೇಳ್ಕೊಂಡು ಜನ ಮಾಡ್ಕೊಂಡು ಮಾಡ್ತೀರಾ? ನಾವು ದಟ್ ಟೆಂಪರ್ಮೆಂಟ್ is going to your brain. A 1 or 10 seconds temperament, your entire day is spoiled. ಅದನ್ನೇ ಸೇಮ್ ಅದೇ ಹೇಳ್ತಾ ಗೊತ್ತಾ ಕನ್ನಡದಲ್ಲಿ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಸಿಂಪಲ್ ಸಿಂಪಲ್. ನಿಮ್ಮ ಮನೇಲಿ ಟ್ರೈ ಮಾಡಿ ಕಮ್ಯುನಿಕೇಶನ್ ಎಷ್ಟು ಚೇಂಜ್ ಆಗುತ್ತೆ ಅಂತ. ನಾನು ಉಪ್ಪಿಟ್ಟು ಬೇಡಮ್ಮ ಅಂತಂದ್ರೆ ನೆಕ್ಸ್ಟ್ ಟೈಮ್ ಉಪ್ಪಿಟ್ಟೆ, ನಾನು ಉಪ್ಪಿಟ್ಟು ತಿನ್ನೋವರೆಗೂ ಉಪ್ಪಿಟ್ಟೆ ನಡೀತೆ. ದಟ್ಸ್ ವಾಟ್ ಅವರ್ ಮದರ್ಸ್ ಆರ್, ರೈಟ್? ಜಸ್ಟ್ ಚೇಂಜ್ ಇಟ್ ಆನ್. ಸಕ್ಕತ್ತಾಗಿ ಮಾಡ್ತೀವಿ ಉಪ್ಪಿಟ್ಟು, ಬಟ್ ದಿನ ಬೇಡ, ಎವ್ರಿ ಸಂಡೇ ಮಾಡಿ. ಯಾಕಂದ್ರೆ ನನಗೆ ತಡ್ಕೊಳ್ಳೋಕೆ ರೆಸ್ಟ್ ಇರುತ್ತೆ. See the change of tone. Simple. ಸೂಪರ್ ಮಾಡ್ತೀವಿ. ಒಂಚೂರು ಖಾರ, ಒಂಚೂರು ಸ್ಪೈಸಿ, ಇನ್ನೂ ಚೆನ್ನಾಗಿ ಬರುತ್ತೆ. See, I am not telling you to appreciate, but telling in the tone which people will listen. So I do a second. You say so every action has an equal and opposite reaction. Response alla, reaction. So it is you who have to decide how the initiation of communication should start. Andre ನಾನು ಯಾವ ಟೋನ್ ಅಲ್ಲಿ ಯೂಸ್ ಮಾಡ್ತೀನಿ, ಯಾವ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂತೀನಿ, ಪಿಚ್ ಅಂತಂದ್ರೆ ಎಷ್ಟು ವಾಲ್ಯೂಮ್ ರೈಸ್ ಮಾಡ್ತೀನಿ, ಇದೆಲ್ಲ ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ಇಂಪಾರ್ಟೆಂಟ್. ಬಟ್ ಫಾರ್ ದಟ್ ಯುವರ್ ಲಿಸನಿಂಗ್ ಸ್ಕಿಲ್ಸ್ ಶುಡ್ ಬಿ ವೆರಿ 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 ಗುಡ್, ವೆರಿ ಗುಡ್. ಇನ್ನೊಂದ್ಸತಿ ಚೆಕ್ ಮಾಡೋಣ, ಇನ್ನೊಂದು ಕ್ವಶನ್ ಕೇಳ್ತೀನಿ. ಇವಾಗಂತೂ ಕ್ಲಿಯರ್ ಆಗಿ ಗೊತ್ತಿರಬೇಕು. ಐ ಆಮ್ ಶೋರ್ ಎವ್ರಿಬಡಿ ಇಸ್ ಅಟೆಂಟಿವ್ ನಫ್. ಇವಾಗಲೂ ತಪ್ಪಾಯ್ತು ಅಂದ್ರೆ ಒಬ್ಬಟ್ಟು ಕ್ಯಾನ್ಸಲ್.
have to answer. Listen to the question carefully. ಅರ್ಥ ಆಯ್ತಾ? I have 8x. x ಅಲ್ಲಪ್ಪ, ನನ್ನ x ಅಲ್ಲ, 8x, 8 ಮೊಟ್ಟೆಗಳು. I have 8x. I ate 2. 8. I ate 2. I broke 2x. I ate 2x. I broke 2x. I threw 2x. Threw. Yes, that. And how many eggs do I have? 2. How many eggs do I have? 4. How many eggs do I have? ನಿಮ್ಮ ಮೊಟ್ಟೆಗಳು, ನಿಮ್ಮ ಮೊಟ್ಟೆ, ನಮ್ಮ ಮೊಟ್ಟೆಗಳು, ನಮ್ಮ ಮೊಟ್ಟೆ. ನನ್ನ ಹತ್ರನೇ ಕೇಳ್ತಾರಲ್ಲ, how many eggs do I have? ಹೆಂಗೆ ಹೆಸರು? ಹೋಗ್ಲಿ ಸರ್, ಮೊಟ್ಟೆ ಪ್ರಾಬ್ಲಮ್. How many eggs do I have? Egg, ಹೆಂಗೆ? ಬಿಸಾಕಾದ್ಮೇಲೆ ನನ್ನ ಹತ್ರ ಹೆಂಗೆ ಬರುತ್ತೆ? ಸೀಕ್ರೆಟ್ ಕೊಡ್ತೀನಾ? 6. Okay. How many eggs do I have? 2. The answer is absolutely wrong. The answer is A8. A8. Henge, listen to the sentence what I told. I have 8 eggs. Have. ನನ್ನ ಹತ್ತಿರ 8 ಮೊಟ್ಟೆಗಳಿವೆ. ನೆಕ್ಸ್ಟ್ ಸೆಂಟೆನ್ಸ್ ಏನು? I ate. ನಾನು ತಿಂದೆ. I ate 2 eggs. I broke 2 eggs. I threw 2 eggs. ಅಂದ್ರೆ 6 ಮೊಟ್ಟೆಗಳೇ ಬೇರೆ, ಈ 8 ಮೊಟ್ಟೆಗಳೇ ಬೇರೆ. ಇದನ್ನ ನಿಮ್ಮ ಪ್ರೈಮರಿ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಲಾಸ್ಟ್ ಟೆನ್ಸ್. ಕರೆಕ್ಟಾ? ನಾನೇನಾದ್ರೂ ಮಿಸ್ಟೇಕ್ ಮಾಡಿದ್ನ, ಹೋಗಿ ಟೆನ್ಷನ್ ಕೊಟ್ನಾ ಹೇಳಿ ಅಂತ ಇಲ್ಲ ತಾನೆ? ನೀವೇ ಯೋಚನೆ ಮಾಡಿದ್ರಿ, ನೀವೇ ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ, ಆದ್ರೂ ತಪ್ಪು. Why is this happening? Because you are not reciprocating what I tell. ನೀವು ಕೇಳಿಸ್ಕೊತಾ ಇದ್ದೀರಾ, ಬಟ್ ಕೇಳಿಸ್ಕೊಂಡು ಅರ್ಥ ಮಾಡ್ಕೋತಾ ಇಲ್ಲ. ಅರ್ಥ ಮಾಡ್ಕೊಂಡ್ರೆ ಆನ್ಸರ್ಸ್ ಡಿಫ್ರೆಂಟ್ ಆಗಿರುತ್ತೆ. ಅಷ್ಟೇ, ಸಿಂಪಲ್. ತಕ್ಷಣ ರಿಯಾಕ್ಟ್ ರೆಸ್ಪಾಂಡ್ ಮಾಡೋದ್ರಿಂದ ನೀವು ಏನೇ ಆಗಲಿ, ನಿಮ್ಮ ಆರ್ಗ್ಯುಮೆಂಟ್ ಆಗಲಿ, ತಕ್ಷಣ ಮುಂದೆ ಹೋಗ್ತಿರುತ್ತೆ. ಬಟ್ ಜಸ್ಟ್ ಹೋಲ್ಡ್, ರಿಲ್ಯಾಕ್ಸ್, ಹೋಲ್ಡ್ ಫಾರ್ 10 seconds. ಯೋಚನೆ ಮಾಡಿ, ನಿಮ್ಮ ಬ್ರೈನ್ಗೆ ಅಕ್ಸೆಪ್ಟೆನ್ಸ್ ಆಗೋಷ್ಟು ಟೈಮ್ ಕೊಡಿ, ದೆನ್ ರೆಸ್ಪಾಂಡ್. ನಿಮ್ಗೆ ಯಾವ್ದಾದ್ರು ಆನ್ಸರ್ ಕೊಟ್ಟಿಲ್ಲ ಅಂದ್ರೆ ಎಕ್ಸಾಮಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾರಲ್ವಾ, ಹೆಂಗ್ ಬೇಸ್ ಮುಸ್ಲಿ, ಅದು ಯೋಚನೆ. And listening is also like that. Give time to understand what others are telling to you. Very simple, very simple. ಬೇರೆಯವರು ನಿಮ್ಮ ಹತ್ರ ಹೇಗೆ, ಹೆಂಗೆ, ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. Then decide to respond or react. Is it correct? Now similarly, ನಿಮ್ಮ ರೆಸ್ಯೂಮಿನಲ್ಲಿ ಲಿಸ್ಟ್ ಮಾಡೋಕ್ಕೆ there are 5 components of skills. Majorly 5 components of skills. ಏನು 5 components? One is interpersonal skills ಅಂತ. ರಿಮೆಂಬರ್ ಸರ್ ಏನೇನು ಮೆನ್ಷನ್ ಮಾಡಿದ್ದಾರೆ ಅದೆಲ್ಲ ಸ್ಕಿಲ್ಸ್ನ ಕಂಪಾರ್ಟ್ಮೆಂಟ್ ರೀತಿಯಲ್ಲಿ ಹೇಗೆ ಯು ಹ್ಯಾವ್ ಟು ಚೂಸ್ ಅಂತ. ಸಿ ಎವ್ರಿಬಡಿ ಕೆನಾಟ್ ಬಿ ಗುಡ್ ಅಟ್ ಟೀಮ್ ವರ್ಕ್, ಎವ್ರಿಬಡಿ ಕೆನಾಟ್ ಬಿ ಗುಡ್ ಅಟ್ ಡಿಸಿಷನ್ ಮೇಕಿಂಗ್. ನಿಮ್ಮ ಸ್ಕಿಲ್ಸ್ನ ನೀವೇ ಆಯ್ಕೆ ಮಾಡ್ಕೋಬೇಕು. ಅದು ಹೆಂಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಕಂಪಾರ್ಟ್ಮೆಂಟ್ ಇದೆ. ಏನ ಕಂಪಾರ್ಟ್ಮೆಂಟು? ಸ್ಕಿಲ್ಸ್ನ ಹೇಗೆ ನಿಮ್ಮ ರೆಸ್ಯೂಮೆನಲ್ಲಿ ಮೆನ್ಷನ್ ಮಾಡಬೇಕು ಅಂತ. ಸೊ ವಾಟ್ ಇಸ್ ದ ಫಸ್ಟ್ ಲೆವೆಲ್? ಫಸ್ಟ್ ಲೆವೆಲ್ ಇಸ್ ಕಾಲ್ಡ್ ಇಂಟರ್ಪರ್ಸನಲ್. INTERPERSONAL. ಇಂಟರ್ಪರ್ಸನಲ್. ಏನು ಇಂಟರ್ಪರ್ಸನಲ್ ಅಂತಂದ್ರೆ ಯಾವ್ದಾರು ಗೊತ್ತಾ? ಇಂಟರ್ವ್ಯೂಗೆ ಏನು ಬೇಕು ಆ ಸ್ಕಿಲ್ಸ್, ಕರೆಕ್ಟಾ? ಓಕೆ. ಇಂಟರ್ಪರ್ಸನಲ್, ನೀವು ಕಮ್ಯುನಿಕೇಶನ್ ಅಂದ್ರಲ್ಲ, ದಟ್ ಕಮ್ಸ್ ಅಂಡರ್ ಇಂಟರ್ಪರ್ಸನಲ್. ಏನು ಇಂಟರ್ಪರ್ಸನಲ್ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ನನ್ನ ಹತ್ರ ಇರೋ ಎಬಿಲಿಟೀಸ್ನ ನಾನು ಬೇರೆಯವ್ರಿಗೆ ತೋರಿಸ್ಬೇಕಂದ್ರೆ ನನಗೆ ಇನ್ನೊಬ್ಬರ ಸಹಾಯ ಬೇಕು. ಈಗ ನಾನು ಕಮ್ಯುನಿಕೇಶನ್ ಚೆನ್ನಾಗಿದ್ದೀನಿ ನನಗೆ, ನಾನು ಒಮ್ಮೆ ಮಾತಾಡ್ಕೊಂಡ್ರೆ ಸಾಕ, ನಾನು ಸಕ್ಕತ್ತಾಗಿದ್ದೀನಿ, ಕರೆಕ್ಟ್. ಅದಕ್ಕೆ ಇಂಟ್ರಾಪರ್ಸನಲ್ ಅಂತಾರೆ. ಸೆಲ್ಫ್ ಟಾಕ್, ದಟ್ ಈಸ್ ಆಕ್ಚುಲಿ ಗುಡ್. ನಾನು ಮಾತಾಡ್ತೀನಿ, ಐ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮಿರರ್ and talk to myself because
it increases my confidence. ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ನಮ್ಮನ್ನು ನಾವು ನೋಡ್ಕೋತೀವಿ, ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ಅಂತ ಗೊತ್ತಾಗುತ್ತೆ, ನಾವು ಯಾವ ಥರ ಫೇಶಿಯಲ್ ಎಕ್ಸ್ಪ್ರೆಷನ್ ಕೊಡ್ತೀವಿ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಆ್ಯಂಡ್ ಬೇಸಿಕಲಿ ಯು ವಿಲ್ ನರ್ಚರ್ ಯುವರ್ ಸೆಲ್ಫ್. ಬೇರೆಯವ್ರು ಹೇಳ್ಬೇಕಾದ್ರೆ ಅವಶ್ಯಕತೆ ಇಲ್ಲ, ನೀವೇ ಸಾಕು ಹೇಳ್ಕೊಳ್ಳೋಕ್ಕೆ. ಯು ಆರ್ ಯರ್ ಸೆಲ್ಫ್ ಟ್ಯೂಟರ್. ಬಟ್ ಎಂಪ್ಲಾಯಬಿಲಿಟಿ ಅಂತ ಬಂದಾಗ there are certain qualities which is required with others collaboration. ಅಂದರೆ ಬೇರೆಯವ್ರ ಸಹಾಯ ನಮಗೆ ಬೇಕಿರುತ್ತೆ. ಈಗ ನಾನು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀನಿ, ಚೆನ್ನಾಗಿ ಕನ್ನಡ ಮಾತಾಡ್ತೀನಿ, ಚೆನ್ನಾಗಿ ಬೇರೆ ಬೇರೆ ಭಾಷೆ ಮಾತಾಡ್ತೀನಿ, ನನಗೆ ನಾನು ಒಬ್ಬನೇ ಮಾತಾಡೋದೇ ಬೇರೆಯವ್ರಿಗೆ ಗೊತ್ತಾಗಲ್ಲ ಅಲ್ವಾ? ಸೊ ಐ ನೀಡ್ ಸಂಬಡಿ. ಬೇರೆಯವರ ಅವಶ್ಯಕತೆ ಇದೆ ನನಗೆ, ನನ್ನ ವಾಕ್ ಚಾತುರ್ಯನ ತೋರಿಸೋಕ್ಕೆ. ದಟ್ಸ್ ಕಮ್ಯುನಿಕೇಶನ್. ದಟ್ ಈಸ್ ಕಾಲ್ಡ್ ಇಂಟರ್ಪರ್ಸನಲ್. ಸೊ ಇಂಟರ್ಪರ್ಸನಲ್ ಅಲ್ಲಿ ದೇರ್ ಆರ್ ಸರ್ಟನ್ ಡಿಫ್ರೆಂಟ್ ಸ್ಕಿಲ್ಸ್. ಇಂಟರ್ಪರ್ಸನಲ್ ಅನ್ನೋದು ಒಂದು ಬ್ರಾಂಚ್ ಸ್ಕಿಲ್ ಅಲ್ಲ, ಇಂಟರ್ಪರ್ಸನಲ್ ಅನ್ನೋದು ಒಂದು ಬ್ರಾಂಚ್. ಅದರಲ್ಲಿ ಯಾವ ಸ್ಕಿಲ್ಸ್ ಬರುತ್ತೆ? ಫಸ್ಟ್ ಒನ್ ಕಮ್ಯುನಿಕೇಶನ್. ನಾವು ನಿಮ್ಮ ಸ್ಕಿಲ್ಸ್ನ ಪ್ರೆಸೆಂಟ್ ಮಾಡೋಕ್ಕೆ ಬೇರೆಯವ್ರ ಸಹಾಯ ಯಾವ ಸ್ಕಿಲ್ಸ್ ಇರುತ್ತೆ ಆ ಥರ. ಕಮ್ಯುನಿಕೇಶನ್ ಅಂತ ನಿಮಗೆ ಬೇರೆಯವ್ರು ಬೇಕು, ಆಪೋಸಿಟ್ ಪರ್ಸನ್ ಬೇಕು. ಆ ಥರ ಯಾವ ಸ್ಕಿಲ್ಸ್ ಇದೆ? ವೇರ್ ಯು ರಿಕ್ವೈರ್ ಸಂಬಡಿ ಟು ಎಕ್ಸಿಬಿಟ್ ಯೋರ್ ಟ್ಯಾಲೆಂಟ್, ಯೋರ್ ಸ್ಕಿಲ್ಸ್, ಯೋರ್ ನಾಲೆಡ್ಜ್. ಯಾವ್ದಾದಿದೆ ಆ ಥರ? ಇಲ್ಲ ನನ್ನಲ್ಲಿ ಟ್ರೇಟ್ ಇದೆ, ಬಟ್ ನಾನು ಎಕ್ಸಿಬಿಟ್ ಮಾಡಬೇಕಂದ್ರೆ ನಾನು ಬೇರೆಯವ್ರ ಆಪೋಸಿಟ್ ಟ್ರೇಟ್ ಇದೆ. ಏನು ಯಾವ ಥರ ಇರ್ಬೋದು? ಐಡಿಯಾ ಹೇಗೆ? ಅದು ವ್ಯಾಲಿಡೇಷನ್ ಅಂತಾರೆ. ಅದಕ್ಕೆ ವ್ಯಾಲಿಡೇಷನ್ ಅಂದ್ರೆ ಏನು? ಈ ಐಡಿಯಾ ಓಕೆನಾ, ಸರಿನಾ, ತಪ್ಪಾ, ಅದು ನಿಮಗೂ ಗೊತ್ತಿರತ್ತಲ್ವಾ ಇದು ಸರಿನಾ ತಪ್ಪ ಅಂತ. ಸೊ ನೀವು ಸೆಲ್ಫ್ ಮಾಡ್ಕೋಬಹುದು. ವ್ಯಾಲಿಡೇಷನ್ ಬೇರೆ. ನಾನು ಕೇಳ್ತಾ ಇರೋದು ಸ್ಕಿಲ್ಸ್. ಈಗ ನನ್ನ ಹತ್ರ ಒಂದು ಸ್ಕಿಲ್ಸ್, ನನ್ನ ಹತ್ರ ಕಮ್ಯುನಿಕೇಶನ್ ಚೆನ್ನಾಗಿದೆ ಅಂತಂದ್ರೆ, ಇಫ್ ಐ ಆಮ್ ಗುಡ್ ಎಟ್ ಕಮ್ಯುನಿಕೇಶನ್, ಐ ನೀಡ್ somebody to talk to me so that I can tell how good I am. Correct. Just like that, ಯಾವ ಸ್ಕಿಲ್ಸ್ ಇದೆ? ಕಮ್ಯುನಿಕೇಶನ್ ಅಲ್ಲದೆ ಎರಡು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನಾನು. ಟೀಮ್ ವರ್ಕ್. ಕರೆಕ್ಟ್. ಅದಲ್ಲೇ ನೋಡಿ ಟೀಮ್ ವರ್ಕ್. ಇವಾಗ ನಾನು ನಿಮ್ಮ ಕೆಲವು ನೋಡಿರ್ತಾರೆ, ನಮ್ಮ ಸೀನಿಯರ್ಸ್ ರೆಸ್ಯೂಮೆ ಹೇಳ್ತಾರೆ, ಐ ಆಮ್ ಅ ಟೀಮ್ ಪ್ಲೇಯರ್. ಕರೆಕ್ಟ್. How a person who is interviewing you can understand how good you are. So you have to exhibit some examples for that. So the team player ಅಂತಂದ್ರೆ it should be between you and others. So team work comes under interpersonal. Team work. ಆಮೇಲೆ ಏನಾಗುತ್ತೆ? ಕೋಆರ್ಡಿನೇಷನ್. ಟೀಮ್ ವರ್ಕ್ ಬೇರೆ, ಕೋಆರ್ಡಿನೇಷನ್ ಬೇರೆ. What is teamwork? That means if there are 6 members, I will gel along with all the 6 members and I complete the task. ಅಂದರೆ 6 ಜನನ್ನು ನಾನು ಒಟ್ಟಿಗೂಡಿಸಿ ಆಬ್ಜೆಕ್ಟಿವ್ನ ನಾನು ಅಚೀವ್ ಮಾಡ್ತೀನಿ. ದಟ್ಸ್ ಕಾಲ್ಡ್ ಟೀಮ್ ವರ್ಕ್. ಕೋಆರ್ಡಿನೇಷನ್ ಏನು? ವರ್ಕ್ನ ಅಚೀವ್ ಮಾಡೋಕ್ಕೆ ನಾನು ಕೋಆರ್ಡಿನೇಟ್ ಮಾಡ್ತೀನಿ, ಬಟ್ ಅದು ಎಲ್ಲರ ಜೊತೆನೂ ಮಾಡ್ತೀನ ನನಗೆ ಗೊತ್ತಿಲ್ಲ. ಸೊ ದಟ್ ಈಸ್ ಕೋಆರ್ಡಿನೇಷನ್. ನೆಕ್ಸ್ಟ್ ಏನು ಬೇಕು? ವಿಲ್ ಗೋ ವಿತ್ ಅನ್ ಎಕ್ಸಾಂಪಲ್. ಆಯ್ತಾ? ಪ್ಲೀಸ್ ಟೈಪ್ ಅಪ್ ಆಸ್ ಎ ಯೂನಿಟ್. ಏನಾಗಿದೆ ಅಂದರೆ ನನ್ನ ಹತ್ರ ಇರೋದೇ ಒಂದು ಆರೆಂಜ್, ಬಟ್ ಈ ಆರೆಂಜು ನಿಮ್ಮಿಬ್ಬರಿಗೂ ಬೇಕು. ಇವನ್ ಯು ವಾಂಟ್ ದಟ್ ಆರೆಂಜ್ ಅಂಡ್ ಇವನ್ ಯು ವಾಂಟ್ ದಟ್ ಆರೆಂಜ್. ಆಯ್ತಾ? ನಿನಗೂ ಆರೆಂಜ್ ಬೇಕು, ಇರೋದೇ ಒಂದು. ನಿನಗೂ ಆರೆಂಜ್ ಬೇಕು, ನಿಮಗೂ ಆರೆಂಜ್ ಬೇಕು. ನಾನು ಒಬ್ರಿಗೆ ಕೊಡೋಕ್ಕೆ ಸಾಧ್ಯ. ಈಗ ನೀವು ಡಿಸ್ಕಸ್ ಮಾಡಿ ಯಾರು ತಗೋತೀರಾ, ಯಾರು ಇಸ್ಕೋತೀರಾ ನನ್ನ ಹತ್ರ ಅಂತ. ತರಕಾರಿ ಅದು ನಾನು ಮಾಡ್ತೀನಿ, ಬೇಕಾದ್ರೆ ಆರೆಂಜ್ ನಾನು ಮಾಡ್ತೀನಿ. ಆರೆಂಜ್ ಅಲ್ಲ, ಆರೆಂಜ್.
ನೆಗೋಷಿಯೇಷನ್. ನೆಗೋಷಿಯೇಷನ್ ಅಂದ್ರೆ ಏನು? ನನಗೂ ಲಾಭ ಆಗಬೇಕು, ಅವ್ರಿಗೂ ಲಾಭ ಆಗಬೇಕು. ನಾನು ಅದಕ್ಕೆ ಅವ್ರನ್ನ ಕಳಿಸಿದ್ದು ಏನಿದ್ರು, ಈಗ ಯಾರೋ ಒಬ್ರಿಗೆ ಹಣ್ಣು ಬೇಕಾಗಿರುತ್ತೆ ತೆಗೆದುಕೊಳ್ಳೋಣ. ಆ ಸಿಪ್ಪೆಗೂ ವ್ಯಾಲ್ಯೂ ಇದೆ ತಾನೆ, ಕರೆಕ್ಟ್? ಆ ಸಿಪ್ಪೆಯಿಂದ ನಾನು ಕೇಕ್ ಮಾಡ್ಬೋದು, ಸಿಪ್ಪೆಯಿಂದ ಮೆಡಿಸಿನ್ ಮಾಡ್ಬೋದು, ಫೇಸ್ ಪ್ಯಾಕ್ ಹಾಕೋಬಹುದು, ಕರೆಕ್ಟ್? ಲಾಟ್ ಆಫ್ ಥಿಂಗ್ಸ್ do. See, the first thing which you have to understand ಅಂದ್ರೆ negotiation ಅಲ್ಲಿ it is not about who requires, ಯಾರಿಗೆ ಬೇಕು ಅನ್ನೋದಲ್ಲ, ಯಾರಿಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಪ್ರಾಬ್ಲಮ್ ನಿಮ್ಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇದೆ. If you understand what is need, the problem solve. What is required ಅಂತಾನೆ ತಾನೇ ಪ್ರಾಬ್ಲಮ್ ಆಗೋದು. ಈಗ ಅವರಿಬ್ಬರು ಡಿಸ್ಕಸ್ ಮಾಡಿದಾಗ ಕೆಲವು ಸಿನಾರಿಯೋಸ್ ನನಗೆ ಜ್ಯೂಸ್ ಮಾಡಬೇಕು, ನಮ್ಮ ರಿಲೇಟಿವ್ಸ್ ಬಂದಿದ್ದಾರೆ ಅಂತ ಒಬ್ರು ಮಾತಾಡ್ತಾರೆ. ಇಲ್ಲ ನನಗೆ ಡಾಕ್ಟರ್ ಹೇಳಿದ್ದಾರೆ ನನಗೆ ಬೇಕು ಜ್ಯೂಸ್ ಕುಡಿಯೋಕೆ ಅಂತ ನನಗೆ. ಸೊ ಅಂದರೆ ಡಿಸ್ಕಷನ್. ಅಫ್ಕೋರ್ಸ್ ವೆನ್ ಯು ಗೋ ಟು ಇದನ್ನೇ ನಿಮಗೆ ಸೆಲ್ಲಿಂಗ್ ಆ್ಯಂಡ್ ಸೇಲ್ಸ್ ಸ್ಕಿಲ್ಸ್ ಅಂತ ಅನ್ನೋದು. ನೆಗೋಸಿಯೇಷನ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ 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 ಇಂಪಾರ್ಟೆಂಟ್. ಏನಕ್ಕೆ? ಇನ್ ದ ಎಂಪ್ಲಾಯಬಿಲಿಟಿನಲ್ಲಿ ಸ್ಯಾಲರಿ ನೆಗೋಸಿಯೇಷನ್ ಅಂತ ಒಂದು ಪಾಯಿಂಟ್ ಬರುತ್ತೆ, ಕರೆಕ್ಟಾ? ನೀವು ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಸ್ಯಾಲರಿ ಕೊಡ್ತಾರೆ. 2 ಲಕ್ಷ ಕಂಡ್ರಿ ನಿಮಗೆ, ಹೋಗಿ ಅಷ್ಟೇ ಸರ್ ಸಾಕು ನನಗೆ ಅಂತ ಬರ್ತೀರಾ? ಇಲ್ಲ. ಯು ವಿಲ್ ಫೈಟ್ ಫಾರ್ ಯುವರ್ ವ್ಯಾಲ್ಯೂ ಅಲ್ವಾ? ದಟ್ಸ್ ಕಾಲ್ಡ್ ನೆಗೋಸಿಯೇಷನ್. ಸೊ ಕಂಪನಿ ಪರ್ಸ್ಪೆಕ್ಟಿವ್ ಮೇಲೆ ಏನು ಹೇಳ್ತಾರೆ, ನನಗೂ ಲಾಭ ಆಗಬೇಕು, ನಿಮ್ಮ ಪರ್ಸ್ಪೆಕ್ಟಿವ್ ಇಂದ ನಿಮಗೂ ಲಾಭ ಆಗಬೇಕು. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಕಮ್ಯುನಿಕೇಶನ್ ಹೌ ಡು ಐ ಯೂಸ್ ಮೈ ನಾಲೆಡ್ಜ್ to choose both win-win, and that is one of the most important skill which is called negotiation. Next, very very ಏನು ಬರುತ್ತೆ? ಸೆಲ್ಲಿಂಗ್ ಅಂತ ಹೇಳಿದ್ರೆ ಕಸ್ಟಮರ್ ಮ್ಯಾನೇಜ್ಮೆಂಟ್. How do I talk to my customers? Relationship management. How do I talk to my... Okay, let me give you an example. ಯಾರು ಫ್ರೆಂಡ್ಸ್ ಇದ್ದಾರೆ ನಿಮಗೆ? 6 members. See, you have to start normalizing certain things. Hey, normalizing go. All friends are. They are your classmates. Pass out ಆಗ್ತೀರಾ, batchmates. ಕೆಲಸಕ್ಕೆ ಹೋಗ್ತೀರಾ, colleagues. So you have to put certain normalization to the bond which you create with your peer-mates. ಎಲ್ರಿಗೂ ಫ್ರೆಂಡ್ಸ್ ಅಂತ ಹೇಳ್ಕೊಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ನಿಮ್ಮ ಕಮ್ಯುನಿಕೇಶನ್ ಟೂಲಿಂಗ್ ಚೇಂಜ್ ಆಗೋಗುತ್ತೆ. So you have to be very careful. How do I maintain or manage my relationship with each other? When I say relationship, it's an official, authentic and professional. And that should be in your mind. So customer management and relationship management also comes under interpersonal. Now what is the second branch of the skill? Second branch, interpersonal ಮಾತಾಡಿದ್ವಿ. Interpersonal ಅಂತಂದ್ರೆ ಏನು? ನನ್ನಲ್ಲಿರೋ ಒಂದು ನಾಲೆಡ್ಜು ಮತ್ತು ಎಬಿಲಿಟಿನ ಬೇರೆಯವ್ರ ಸಪೋರ್ಟ್ ತಗೊಂಡು ನಾನು ಹೇಗೆ ಪ್ರೆಸೆಂಟ್ ಮಾಡೋಕ್ಕಾಗುತ್ತೆ ಅನ್ನೋದೇ ಇಂಟರ್ಪರ್ಸನಲ್. ಒಬ್ಬರ ಜೊತೆ ಇನ್ನೊಬ್ಬರ ಸಹಾಯ ಬೇಕು. ವಾಟ್ ಇಸ್ ನೆಕ್ಸ್ಟ್ ಇಸ್ ಕಾಲ್ಡ್ ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದು ಒಂದು ಬ್ರಾಂಚ್ ಅಷ್ಟೇ. ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ಏನೇನು ಬರುತ್ತೆ? ಕ್ರಿಟಿಕಲ್ ಥಿಂಕಿಂಗ್, ಅನಾಲಿಟಿಕಲ್ ಥಿಂಕಿಂಗ್, ಡಿಸಿಷನ್ ಮೇಕಿಂಗ್, innovation, logical thinking. Remember what you said? Logical thinking ಇರುತ್ತೆ. BCA ಸ್ಟೂಡೆಂಟ್ಸ್ ಕೇಳೋದು ಗೊತ್ತಾ? Logical thinking, analytical thinking. Minor differences ಅಷ್ಟೇ. So that comes under the category called problem solving. Let me give you an example for it. Okay? So can I have all this row? Please get up. Entire row. Purpose is there also. ಈಗ ಎಕ್ಸಾಮ್ ನಿಮಗೆ ಬನ್ನಿ. get up, ಬೇಗ. Faster, ಬೇಗ. And this row as well. 4 of you. Please get up. ಎದ್ದೇಳಿ ಬನ್ನಿ. ಬೇಗ. Get up. Faster. ನಿಮ್ಮ ಜನಕ್ಕೆ ಸಪರೇಟ್ ಆಗಿ 4 ಜನಕ್ಕೆ ಸಪರೇಟ್ ಆಗಿ ಇರಬೇಕಾ?
ಸಾಲ್ವ್ ಮಾಡ್ತಾರೆ ಅಂತ. ಹೋಲ್ಡ್ ಈಚ್ ಅದರ್ಸ್ ಹ್ಯಾಂಡ್, ಹೋಲ್ಡ್ ಈಚ್ ಅದರ್ಸ್ ಹ್ಯಾಂಡ್, ಈಚ್ ಅದರ್ಸ್, ಆಯ್ತಾ? ಓಕೆ, ಹೋಲ್ಡ್ ಈಚ್ ಅದರ್ಸ್ ಹ್ಯಾಂಡ್. ಈಗ ಒಂದು ಸಿಂಪಲ್ ಟಾಸ್ಕ್, ಆಯ್ತಾ? ವೆರಿ ಸಿಂಪಲ್ ಟಾಸ್ಕ್. ದೇ ಆರ್ ಹೋಲ್ಡಿಂಗ್ ಈಚ್ ಅದರ್ಸ್ ಹ್ಯಾಂಡ್. ಈಗ ನಾವು ಟಾಸ್ಕ್ ಇಸ್ when I said cross ಅಂತ ಅಂದಾಗ ಹಿಂಗೆ ಇಟ್ಕೊಂಡಿರೋದನ್ನ ಹಿಂಗೆ ಇಟ್ಕೋಬೇಕು, ಒಬ್ರು ಕೈ ಒಬ್ರು, ಆಯ್ತಾ? ಕೈ ಬಿಟ್ಬಿಟ್ಟಪ್ಪ, ಆಯ್ತಾ? ಇವಾಗ ಹಿಂಗೆ ಇಟ್ಕೊಂಡಿದ್ದೀರಲ್ವಾ, ನಾನು ಕ್ರಾಸ್ ಅಂದಾಗ ನೀವು ಈ ಕೈ ಬಿಟ್ಬಿಟ್ಟು ಹಿಂಗೆ ಇಟ್ಕೋಬೇಕು, ಸರಿನಾ? ಒಬ್ರು You understand? Now, the task is they have to come back to the original position. Original position ಅಂದ್ರೆ ಯಾವುದು? ಹೀಗೆ ಇಟ್ಕೊಂಡಿದ್ರಲ್ಲ, ಕೈ ಬಿಡ್ದೆ ಒರಿಜಿನಲ್ ಪೊಸಿಷನ್ ಬರಕ್ಕಾಗತ್ತಾ? ಅದಾದ್ರೆ ನಿಮ್ಮ ಚಾಲೆಂಜ್. ನಿಮಗೆ 2 ನಿಮಿಷ ಟೈಮ್, ಆಯ್ತಾ? ದಿನ ಬೇಕಿಲ್ಲ, ಆಯ್ತಾ? ಸೊ ಫಸ್ಟ್ ನಿಮ್ಮ ಒರಿಜಿನಲ್ ಪೊಸಿಷನ್ ಬನ್ನಿ. This is called original position. ಇದಕ್ಕೆ ಒರಿಜಿನಲ್ ಪೊಸಿಷನ್ ಅಂತಾರೆ, ಆಯ್ತಾ? Now when I say cross, they have to crisscross the hands, but they have to come back to the same position without leaving the hands, ಆಯ್ತಾ? Okay, 1 2 3 cross. Okay, now come back to the same original position without leaving the hands. ಕೈ ಬಿಡದೆ, ಒಬ್ಬರು ಕೈ ಒಬ್ಬರು ಬಿಡದೆ ಒರಿಜಿನಲ್ ಪೊಸಿಷನ್ ಬರಬೇಕು. ಸಬಾಸ್. ಒರಿಜಿನಲ್ ಪೊಸಿಷನ್ ಏನು? ಟ್ರೈ 2 ಮಿನಿಟ್ಸ್ ಟೈಮ್ ಇದೆ ನಿಮಗೆ, ಆರಾಮಾಗಿ ಟ್ರೈ ಮಾಡಿ. ಬಿಸಿ ಒಬ್ಬಟ್ಟು ಆಗುತ್ತೆ ಅಷ್ಟು ತನಕ. If anybody can solve this, you can come here and teach them also. ನಿಮಗೆ ಇದರ ಒಂದು ಐಡಿಯಾ ಬಂತಾ? ಪ್ಲೀಸ್ ಟೆಲ್ them. Yes. Original position ಏನು? What is the original position? Try. Somebody has to try. Try ಮಾಡಿ. Somebody has to try. Okay, any voice? ಸುಮ್ಮನೆ ಕೂತ್ಬಿಟ್ಟಿದ್ದೀರಲ್ಲ, ನಿಮ್ಮನ್ನು ಗ್ರೂಪ್ ಮಾಡೋಣ ಇಲ್ಲಿ. Crisscross. Now turn back. Turn back. Everybody turn back. Please raise your hand. Please raise your hand. You will turn the body. ಬನ್ನಿ ಉಲ್ಟಾ ಬನ್ನಿ. ಇರೋದ್ರಿಂದ ಬನ್ನಿ. ಒಬ್ಬರಾಗಿ ಬನ್ನಿ. Okay, please sit. See, this is a very simple exercise. Thinking ability. ಯಾವ ರೀತಿಯಲ್ಲಿ ನಾವು ಸಾಲ್ವ್ ಮಾಡ್ಬೋದು ಅಂತ ನೀವು ಡೈಲಿ ಪ್ರಾಕ್ಟೀಸ್ ಮಾಡೇ ಇರ್ತೀರಲ್ಲ. ದಟ್ ಇಸ್ ಕಾಲ್ಡ್ ಕಾಗ್ನಿಟಿವ್ ಎಬಿಲಿಟಿ ಅಂತ. ಕಾಗ್ನಿಟಿವ್ ಎಬಿಲಿಟಿ ಅಂತಂದ್ರೇನು? ನಾನು ಯಾವ ರೀತಿನ ಹಿಂಗೆ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಆಲ್ಸೋ ರಿಕ್ವೈರ್ಡ್ ಫಾರ್ ಪರ್ಸ್ಪೆಕ್ಟಿವ್. ಕಮ್ಯುನಿಕೇಶನ್ ಅಲ್ಲಿ ಬೇಕದು. ಯಾವ ರೀತಿ ನಾನು ಪರ್ಸೀವ್ ಮಾಡಬೇಕು. ಶುಡ್ ಐ ಪರ್ಸೀವ್ ಇಟ್ ಇನ್ ದಿಸ್ ವೇ ಆರ್ ದಟ್ ವೇ? ಫಾರ್ ಯು ಇಟ್ ಮೈಟ್ ಬಿ 6, ಫಾರ್ ಮೀ ಬೋತ್ ಆರ್ ಕರೆಕ್ಟ್. ನೀವು ಕರೆಕ್ಟು, ನಾನು ಕರೆಕ್ಟು, ಬಟ್ ಯಾವ್ದು ಕರೆಕ್ಟ್? You are also right, I am also right, but what is right ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಅಲ್ಲಿ. And similarly in problem solving ಅಲ್ಲಿ the most important part is not to solve, how you solve. But there's one beautiful technique called RCA, root cause analysis. ಪ್ರಾಬ್ಲಮ್ನ
ಸಾಲ್ವ್ ಮಾಡಬೇಡಿ, ಪ್ರಾಬ್ಲಮ್ ಎಲ್ಲಿಂದ ಅಕರ್ ಆಗ್ತಾ ಇದೆ ಅದನ್ನ ಸಾಲ್ವ್ ಮಾಡಿ. ದ ರೂಟ್ ಕಾಸ್ ಆಫ್ ಅನಾಲಿಸಿಸ್. ಸೊ ದಟ್ ಇಸ್ ವೇರ್ your thinking abilities comes in. Analytical ಆಗಿರ್ಬೋದು, critical thinking, creative thinking, innovation, decision making. Now, very one simple thing. I'm sir, I'm a creative thinker. I'm a creative person. What do you mean by creativity here? Hey, creativity ಅಂತಂದ್ರೆ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀನಿ, ಬೇರೆಯವ್ರಿಗಿಂತ ಎಷ್ಟು ಚೆನ್ನಾಗಿ ಮಾಡ್ತೀನಿ, ಕರೆಕ್ಟ್? ಬಟ್ ದಟ್ ಇಸ್ ರಾಂಗ್. ಕ್ರಿಯೇಟಿವ್ ಥಿಂಕಿಂಗ್ ಅಲ್ಲೇ ನಾನು ಬೇರೆಯವ್ರಿಗಿಂತ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅನ್ನೋದಿಲ್ಲ, ಬೇರೆಯವ್ರು ಏನು ನೋಡಿಲ್ದರೆ ನಾನು ಅಬ್ಸರ್ವ್ ಮಾಡ್ತೀನಿ ಅನ್ನೋದೇ ಕ್ರಿಯೇಟಿವ್ ಥಿಂಕಿಂಗ್. What I observe, which others are not able to observe. That is called creative thinking. One simple example is why your problem solving doesn't happen at all. Okay? Two ones at your table, sir. In Ratri one episode, you didn't know that. Because you have not memorized, you have by-hearted it. By-hearted. Actual meaning of by-hearted bata, you have to tell by heart. Manasinda helbeku andre artha adu. By heart. Adu pandudego annala. It is not mugging up. It is understanding the nuances ante adi. Nimma logic gotta. Two ones are to namge ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಬಾಯಿ ಪಾಠದಲ್ಲಿ ಹೇಳ್ಕೊಟ್ಟಿರ್ತಾರೆ, ಬಟ್ ಆಕ್ಚುಲಿ ಅದು ರಿಟನ್ ಕಮ್ಯುನಿಕೇಶನ್. ಟು ಒನ್ಸ್ ಆರ್ ಟು ಇಂಗ್ಲಿಷ್ ಸೆಂಟೆನ್ಸ್ ಅದು TWO ONES ARE TWO. It's an English sentence which tells about vocabulary.
ಫಸ್ಟ್